ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 30ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಉದ್ಧವನಿಗೆ ಗೋಪಿಕೆಯರು ಭಗವಂತನ ಬಗ್ಗೆ ಹೇಳೋದನ್ನ ತಿಳ್ಕೊಳ್ತಾ ಇದ್ವಿ. ಅವನನ್ನ ಎಲ್ಲ ಕಡೆ ನೋಡ್ತಾ ಇದ್ದೀವಿ ಅಂತಂದ್ಮೇಲೆ ಅವನನ್ನ ಮರೆಯೋದು ಹೇಗೆ? ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಸತ್ರು ಅವನನ್ನು ಮರೆಯೋದಕ್ಕಾಗಲ್ಲ. ಅವನು ಮಾತಾಡೋ ಮಾತು, ಅವನ ಒಂದು ನಗು, ಅವನ ಓರೆ ನೋಟದಿಂದ ನೋಡ್ತಾ ಇದ್ದಿದ್ದು, ಅವನ ಒಂದು ಮಧುರವಾದಂತಹ ಕಂಠ, ಅವನು ಮಾತಾಡುವಂಥ ಆ ಶಬ್ದ ಎಲ್ಲವೂ ನಮ್ಮ ಮನಸ್ಸನ್ನು ಅಪಹರಣ ಮಾಡಿಬಿಟ್ಟಿದೆ. ನಮ್ಮ ಮನಸ್ಸು ನಮ್ಮ ವಶದಲ್ಲೇ ಇಲ್ಲ ಅಂತಂದಮೇಲೆ ಅವನನ್ನು ಮರೆಯೋದಾದರೂ ಹೇಗೆ ಅಂತ ಹೇಳಿದ್ದನ್ನು ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ನಮ್ಮ ಪ್ರಾಣಪ್ರಿಯ ಶ್ರೀಕೃಷ್ಣ ನೀನೇ ನಮ್ಮ ಜೀವನದ ಒಡೆಯ, ಸರ್ವಸ್ವನಾಗಿದೆಯಾ ನೀನು ಪ್ರಿಯನೇ. ನೀನು ಲಕ್ಷ್ಮೀನಾಥನಾದರೇನು ಅಂದರೆ ನೀನು ಲಕ್ಷ್ಮಿಗೆ ಒಡೆಯನಾಗಿದ್ರೆ ಏನು, ನಮಗಾಗಿ ನೀನು ವ್ರಜನಾಥನಾಗಿದೆಯಾ. ನೀನು ಲಕ್ಷ್ಮೀನಾಥ ಅಲ್ಲ, ನೀನಾಗಿರಬಹುದು, ಆದರೆ ನಮಗೆ ನೀನು ವ್ರಜದ ನಾಥ, ವ್ರಜಗೋಪಿಕೆಯರಾದ ನಮಗೆ ಏಕಮಾತ್ರ ನಿಜವಾದ ಸ್ವಾಮಿ ನೀನೇ ಆಗಿದೆಯಾ. ಶ್ಯಾಮಸುಂದರ, ನೀನು ಬಾರಿಗೂ ನಮ್ಮ ವ್ಯಥೆಯನ್ನು ಕಳೆದಿದ್ಯಾ. ಅಂದರೆ ನಮಗಿರುವಂಥ ವ್ಯಥೆಗಳನ್ನೆಲ್ಲ ದೂರ ಮಾಡಿರುವಂಥವನು, ನಮಗೆ ಇರುವಂಥ ಸಂಕಟಗಳನ್ನೆಲ್ಲ ನೀನು ಇಲ್ಲದೆ ಇರೋ ಹಾಗೆ ಮಾಡಿರುವಂಥವನು. ಗೋವಿಂದ, ನೀನು ಹಸುಗಳನ್ನು ತುಂಬ ಪ್ರೀತಿಸ್ತೀಯ. ಯಾಕೆ? ನಾವು ಹಸುಗಳಲ್ವಾ. ನಿನ್ನ ಈ ಗೋಕುಲದಲ್ಲಿ ಎಲ್ಲ ಗೊಲ್ಲಬಾಲಕರು, ತಂದೆ ತಾಯಿ, ಹಸುಗಳು ಮತ್ತು ಗೋಪಿಕೆಯರಾದ ನಾವೆಲ್ಲ ಏನಿದ್ವೋ ದುಃಖದ ಅಪಾರ ಸಮುದ್ರದಲ್ಲಿ ಮುಳುಗ್ತಾ ಇದ್ದೀವಿ. ನೀನು ನಮ್ಮನ್ನು ಉದ್ಧಾರ ಮಾಡು, ಬಾರಯ್ಯ ನಮ್ಮನ್ನು ರಕ್ಷಣೆ ಮಾಡು ಅಂತಂದ್ಬಿಟ್ಟು ಇಲ್ಲಿ ಮತ್ತೆ ಬೇರೆ ಭಾವಕ್ಕೆ ಹೋಗಿದ್ದಾರೆ. ಈಗ ಎಲ್ಲ ಕಡೆ ನೀನೇ ಇದೆಯಾ, ಇಷ್ಟೆಲ್ಲ ಮಾಡಿದ್ಯಾ ನೀನು. ಈಗ ಗೋಕುಲದಲ್ಲಿ ಗೊಲ್ಲಬಾಲಕರು ಮತ್ತು ತಂದೆ ತಾಯಿ, ಹಸು, ಗೋಪಿಕೆಯರು ಎಲ್ಲವೂ ಕೂಡ ದುಃಖದಲ್ಲಿದ್ದೀವಿ. ನೀನೇ ನಮ್ಮನ್ನು ಉದ್ಧಾರ ಮಾಡಕ್ ಬಾ, ನೀನೇ ನಮ್ಮನ್ನು ರಕ್ಷಣೆ ಮಾಡಕ್ ಬಾ ಅಂತಂದ್ಬಿಟ್ಟು ಹೇಳ್ತಾರೆ. ಶ್ರೀ ಶುಕದೇವರು ಹೇಳ್ತಾರೆ, ಪ್ರಿಯ ಪರೀಕ್ಷಿತನೇ. ಅಂದರೆ ಇಲ್ಲಿ ಶುಕದೇವರು ಪರೀಕ್ಷಿತ ಮಹಾರಾಜನಿಗೆ ಭಾಗವತವನ್ನು ಹೇಳುವಂಥದ್ದು. ಅದಕ್ಕೋಸ್ಕರ ಇಲ್ಲಿ ಆ ಶ್ಲೋಕದಲ್ಲಿ ಈ ರೀತಿ ಬಂದಿದೆ. ಭಗವಾನ್ ಶ್ರೀಕೃಷ್ಣನ ಪ್ರಿಯ ಸಂದೇಶವನ್ನು ಕೇಳಿಕೊಂಡು ಗೋಪಿಯರ ವಿರಹ ವ್ಯಥೆ ಶಾಂತವಾಗಿತ್ತು. ಅವರು ಇಂದ್ರಿಯಾತೀತ ಭಗವಂತ ಕೃಷ್ಣನನ್ನ ತಮ್ಮ ಆತ್ಮರೂಪದಲ್ಲಿ ಎಲ್ಲ ಕಡೆ ಸ್ಥಿತನಾಗಿದ್ದಾನೆ ಅಂತ ತಿಳ್ಕೊಂಡಿದ್ರು. ಈಗ ಅವರು ತುಂಬ ಪ್ರೇಮ ಆದರದಿಂದ ಉದ್ಧವನನ್ನು ಸತ್ಕಾರ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತಂದ್ಬಿಟ್ಟು ಶ್ರೀ ಶುಕದೇವರು ಹೇಳಿದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಗೋಪಿಕೆಯರಿಗೆ ಭಗವಂತ ಕೃಷ್ಣ ಒಂದು ಸಂದೇಶವನ್ನು ಕಳಿಸಿರ್ತಾನೆ. ಆ ಸಂದೇಶವನ್ನು ತಗೊಂಡು ಗೋಪಿಕೆಯರ ಮುಂದೆ ಬಂದಾಗ ಉದ್ಧವನಿಗೆ ಎಲ್ಲ ಕಡೆ ಅವನೇ ಅಂತ ಹೇಳ್ತಾರೆ. ಯಾವಾಗ ಅವನ ಸಂದೇಶವನ್ನು ಕೇಳ್ತಾರೋ ಅವರಿಗೆ ವಿರಹ ಬಂದ್ಬಿಡುತ್ತೆ. ಆ ವಿರಹದಿಂದ ಅವರು ನೀನು ನಮ್ಮನ್ನು ಉದ್ಧಾರ ಮಾಡು, ನೀನು ಬಾ ಅಂತ ಕರೀತಾರೆ. ಆಗ ಸಂದೇಶವನ್ನು ಕಂಪ್ಲೀಟಾಗಿ ತಿಳ್ಕೊಂಡ ಮೇಲೆ ಅವರಿಗೆ ಆ ಒಂದು ವಿರಹದ ವ್ಯಥೆ ಶಾಂತವಾಗುತ್ತೆ. ಆಗ ಆ ಉದ್ಧವ ಆ ಮೆಸೇಜನ್ನು ತಗೊಂಡು ಬಂದಿರ್ತಾನಲ್ಲ, ಅವನಿಗೆ ಸತ್ಕಾರ ಎಲ್ಲ ಮಾಡ್ತಾರೆ. ನೋಡಿ, ಈ ರೀತಿ ವ್ರಜದ ಗೋಪಿಯರು ತಮ್ಮ ಪ್ರೀತಿಯ ಕಣ್ಣುಗಳಿಂದ ಎಲ್ಲ ಕಡೆನೂ ಕೂಡ ಕೃಷ್ಣನನ್ನೇ ನೋಡ್ತಾ ಇದ್ರು. ಹಾಗೆ ಭಕ್ತನಿಗೆ ಸರ್ವತ್ರ ಭಗವಾನ್ ಶ್ರೀಕೃಷ್ಣ, ಶ್ರೀರಾಮ, ವಿಷ್ಣು, ಶಂಕರ, ಶಕ್ತಿ ಯಾವುದಾದ್ರೂ ಒಂದು ಸ್ವರೂಪ, ಅವ್ರಿಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ, ಯಾವುದು ಇಷ್ಟ ಇರುತ್ತೋ ಆ ಸ್ವರೂಪಗಳಲ್ಲಿ ಯಾರಿಗೆ ಯಾವುದು ಇಷ್ಟನೋ ಅದೇ ಭಗವಂತನ ಸಾಕಾರ ಸ್ವರೂಪದ ದರ್ಶನ ಮಾಡಬೇಕು. ಇದನ್ನ ಭಗವಂತನ ಸಾಕಾರ ರೂಪವನ್ನು ಸಮಸ್ತ ಜಗತ್ತಿನಲ್ಲಿ ನೋಡೋದು ಅನ್ನೋ ಅಂಥದ್ದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಟೀಕಾಕಾರರು ಇಷ್ಟೆಲ್ಲ ವರ್ಣನೆ ಮಾಡಿದ್ದಾರೆ, ಹೇಗೆ ನೋಡೋದು ಅಂತಂದ್ಬಿಟ್ಟು. ಇದನ್ನ ನಿಜವಾಗ್ಲೂ ಈ ಒಂದು ಸಂದರ್ಭದಲ್ಲಿ ಆ ಭಗವಂತ ಶ್ರೀಕೃಷ್ಣ ಮತ್ತು ಉದ್ಧವ ಮತ್ತು ವ್ರಜ ಗೋಪಿಕೆಯರಿದ್ದಾರಲ್ಲ ಅವರ ಬಗ್ಗೆ ಇಲ್ಲಿ ಈ ಘಟನೆಗಳನ್ನು ವಿವರಣೆ ಮಾಡಿದ್ದಕ್ಕೆ ನಿಜವಾಗ್ಲೂ ಧನ್ಯವಾದಗಳನ್ನು ಅರ್ಪಿಸ್ಬೇಕು. ಇಲ್ಲ ಅಂತಂದರೆ ನಾವು ಎಲ್ಲಿ ಕೇಳ್ತಾ ಇದ್ವಿ ಇದನ್ನು ಅಲ್ವಾ. ಈ ಭಗವದ್ಗೀತೆಯಲ್ಲಿ ಭಾಗವತದ ಒಂದು ವಿಷಯವನ್ನು ಹೇಳಿ ಅದನ್ನು ನಾವು ಕೇಳಿಸ್ಕೊಂಡ್ವಲ್ವಾ, ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ. ಈ ವಿಚಾರಗಳನ್ನೆಲ್ಲ ಇಲ್ಲಿ ಹೇಳಿದ್ದಕ್ಕೋಸ್ಕರ ಟೀಕಾಕಾರರಿಗೆ ನಾವು ಒಂದು ಧನ್ಯವಾದವನ್ನು ಅರ್ಪಿಸೋಣ.
ಹೀಗೆ ಅರ್ಜುನ ಭಗವಾನ್ ಶ್ರೀಕೃಷ್ಣನ ದಿವ್ಯ ದೇಹದಲ್ಲಿ ಮಾತೆ ಯಶೋದೆಯು ಬಾಲರೂಪಿ ಭಗವಾನ್ ಶ್ರೀಕೃಷ್ಣನ ಬಾಯಲ್ಲಿ ಮತ್ತೆ ಕಾಕಭೂಷುಂಡಿಯವರು ಭಗವಾನ್ ಶ್ರೀರಾಮನ ಉದರದಲ್ಲಿ ಸಮಸ್ತ ವಿಶ್ವವನ್ನ ನೋಡಿದ್ರೋ ಅದೇ ರೀತಿ ಭಗವಂತನ ಯಾವುದಾದರೂ ಸ್ವರೂಪದ ಅಂತರ್ಗತ ಸಮಸ್ತ ಜಗತ್ತನ್ನು ನಾವು ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದೇ ಭಗವಂತನ ಸಗುಣ ರೂಪದಲ್ಲಿ ಸಮಸ್ತ ಜಗತ್ತನ್ನು ನೋಡೋದು ಅಂತಂದರೆ ಅರ್ಥ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಈಗ ಅರ್ಜುನ ಭಗವಂತ ಶ್ರೀಕೃಷ್ಣನ ದಿವ್ಯ ದೇಹದಲ್ಲಿ ಹೇಗೆ ನೋಡ್ದ ಭಗವಂತನ ಎಲ್ಲ ಕಡೆ ಇರುವುದನ್ನ ಅನ್ನೋದನ್ನ, ಮತ್ತೆ ಕೃಷ್ಣನ ಬಾಯಲ್ಲಿ ತಾಯಿ ಯಶೋದೆ ನೋಡ್ತಾಳೆ ನೋಡಿ, ಇಡೀ ವಿಶ್ವವನ್ನ ಜಗತ್ತನ್ನೇ ನೋಡ್ತಾಳೆ. ಮತ್ತೆ ಕಾಕಭೂಷುಂಡಿಯವರು ಭಗವಾನ್ ಶ್ರೀರಾಮನ ಉದರದಲ್ಲಿ ನೋಡ್ತಾರಲ್ಲ, ಆ ವಿಷಯಗಳನ್ನು ನಾವು ಮುಂದಿನ ಭಾಗದಲ್ಲಿ ನಾವು ಅದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ಟೀಕಾಕಾರರು ಕೆಲವೊಂದು ಘಟನೆಗಳನ್ನು ವರ್ಣನೆ ಮಾಡಿದ್ದಾರೆ. ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.